ಕಾಲೇವು ತಗೊಂಬಂದು ಹಿಂಗೆ ಕೊಟ್ಟಾರೆ, ಈ ಕಾಲೇ ತಗೊಂಬಂದು ಹಿಂಗೆ ಇದಕ್ಕೆ ಕೊಟ್ಟಾರೆ. ಎರಡೆರಡು ಕಾಲೇ ಕೊಟ್ಟರೆ ಎಲ್ಲಿ ಬರ್ತದೆ? ತೋರಿಸಿ. ಎರಡು ಕಾಲೇ ಅಲ್ಲಿಂದ ಬರೋ ಕಾಲೇ ಜಾಯಿನ್ ಮಾಡ್ತಾರೆ, ಈ ಕಾಲೇಜಿಂದ ಬರೋದನ್ನು ಇದಕ್ಕೆ ಜಾಯಿನ್ ಮಾಡೋದಿಲ್ಲ. ಇಲ್ಲಿ ಓಪನ್ ದೊಡ್ಡ ಕಾಲುವೆ, ಅಲ್ಲಿ ಸಣ್ಣ ಕಾಲುವೆ, ಮೇಲೆ ನೀರು ಹೋಗ್ತಾವ. ಏನು ಸಮಸ್ಯೆ ಆಗಿದೆ ನಿಮಗೆ? 4 ಕಾಲೇ ನೀರು ಈ ಕಡೆ ಬರ್ತಾವೆ ಸರ್. ಆ ಕಾಲೇ ಈ ಕಡೆಗೆ ನಮ್ಮ ಓಣಿ ಕಡೆಗೆ ಚಿಕ್ಕದ ಕಾಲೇವು. ಆ ಕಡೆ ಮಳೆಗಳೇ ಬಂದು ಎಲ್ಲ ನೀರು ಬಂದು ಮನೆ ಮುಂದೆ ಗೊಜ್ಜಲೆಲ್ಲ ಬಂದು ಹುಳಗಳು, ಮಕ್ಕಳು ಮರ ಅದಾರ ಸಣ್ಣ ಮಕ್ಕಳು, ಹುಳಗಳೆಲ್ಲ ಬಂದು ಮನೆ ಮುಂದೆ ಎಲ್ಲ ಗೊಜ್ಜಲೆಲ್ಲ ನಿಂತ್ಕೊಳ್ತು ನೋಡಿ ಸರ್. ಎಲ್ಲ ಗಲೀಜು ಮನೆ ಮುಂದೆ. ಮತ್ತು ನೀವೇ ಅದಕ್ಕೆ ಏನಾದ್ರು ಸ್ವಲ್ಪ ಪರಿಹಾರ ಮಾಡಿಕೊಡ್ಬೇಕು ಸರ್. ಅಲ್ಲ, ಎಷ್ಟು ವರ್ಷದಿಂದ ನಿಮಗೆ ಸಮಸ್ಯೆ ಐತಮ್ಮ ಇದು? ಇದು ಒಂದು 4-5 ತಿಂಗಳು ಆಯ್ತು ನೋಡಿ ಸರ್. ಅದು ಕಾಲ ಮಾಡೋದೇ ಸಮಸ್ಯೆ ಸರ್ ನಮಗೆ. ಯಾವ ಕಾಲ ಮಾಡಿದಾರೆ? ಅಲ್ಲಿ ದೊಡ್ಡ ಕಾಲ ಮಾಡೋದು ನೋಡಿ ಸರ್. ಅಲ್ಲಿ ತಮ್ಮ ಹೆಸರು ಹೇಳು. ನನ್ನ ಹೆಸರು ಸಲೀಮ್ ಅಂತೇಳಿ. ನಾ ಈ ಓಣೆಯಲ್ಲಿ ಇರೋದು. 16 ಮಾಡಕ್ಕೆ ಬಂದರೆ ಮುಂಚೆ, ಇದಕ್ಕೆ ಮುಂಚೆ ಕಾಲೇ ಸಣ್ಣದೈತಿ ಇದು. ಈಗ ನೆಕ್ಸ್ಟು ಇದಕ್ಕೆ ಮೇಲೆಯಿಂದ ಕನೆಕ್ಷನ್ 2 ಕಾಲುವೆ ಕನೆಕ್ಷನ್ ಕೊಟ್ಟು ಸಣ್ಣ ಕಾಲುವೆಗೆ ದೊಡ್ಡ ಕನೆಕ್ಷನ್ ಕೊಟ್ಟಿದ್ದಾರೆ. ಹಾಗಾಗಿ ಪೂರ್ತಿ ನೀರೆಲ್ಲ ಸ್ಪಾಯ್ಲ್ ಆಗಿ ಇಲ್ಲ ರೋಡಲ್ಲಿ ಬರ್ತದೆ. ಗಲೀಜೆಲ್ಲ ಪೂರ್ತಿ ರೋಡಲ್ಲಿ ಬರ್ತಾಯಿದೆ. ಜನಕ್ಕೆಲ್ಲ ತೊಂದರೆ ಆಗ್ತಾಯಿದೆ. ಸೊಳ್ಳೆ ಆಗಲಿ ಎಲ್ಲ ಇದಾಗಿ ತೊಂದರೆ ಆಗ್ತಿದೆ. ಅದನ್ನು ಇಲ್ಲಿ ಕೌನ್ಸಿಲರ್ ಎಲ್ಲ ನೋಡಿ ಇದು ಪರಿಹಾರ ಮಾಡಿಕೊಡ್ಬೇಕಂತ ನಾನು ಕೇಳ್ತೀನಿ. ನೀವೇನಾದ್ರೂ ಕೌನ್ಸಿಲರ್ ಗಮನಕ್ಕೆ ತಂದಿದ್ದೀರಾ? ಹೇಳಿದ್ವಿ, ಆದರೆ ಅವರು ಇನ್ನು ಮಾಡಿಸೋಣ ಅಂತಲೇ ಹೇಳಿದ್ದಾರೆ. ಅದು ನಿನ್ನೆಯಿಂದ ಇದು ಪೂರ್ತಿನ ಜಾಸ್ತಿ ಆಗ್ತಾ ಇದೆ. ಬಂದು ಇವಾಗ ನೋಡ್ಕೊಂಡು ಹೋದ್ಮೇಲೆ ಏನು ಮಾಡ್ತಾರೆ ನೋಡ್ಬೇಕು. MLR ಗಮನಕ್ಕೆ ಏನಾದರೂ ತಂದಿದ್ದೀರಾ? ಇಲ್ಲ, ಅವ್ರಿಗೇನು ತಂದಿಲ್ಲ. ಈ ಕೌನ್ಸಿಲರ್ಗೆ ಮಾತ್ರ ತಂದು ಕೊಟ್ಟಿದ್ವಿ. ಬಟ್ ಅವ್ರನ್ನ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಅದೇನು ಇದುವರೆಗೆ ಏನು ಮಾಡಿಲ್ಲ. ನೆಕ್ಸ್ಟ್ ಇದಾದ್ಮೇಲೆ ಏನಾದರೂ ಪುರಸಭೆ ಹತ್ರ ಹೋಗಿ ಏನು ಕಂಪ್ಲೇಂಟ್ ಮಾಡೋದು ಏನಾದರೂ ಆಯ್ತಾ? ಈಗ ನೆಕ್ಸ್ಟ್ ಇದಾಗಿದೆ ಅಲ್ಲ, ನೆಕ್ಸ್ಟ್ ಏನು ಮಾಡಿಲ್ಲ ಅಂದರೆ ಹೋಗಿ ಕಂಪ್ಲೇಂಟ್ ಕೊಡ್ಬೇಕಂತ ನಾವು ಎಲ್ಲ ಓಣಿಯರೆಲ್ಲ ಮಾಡ್ಬೇಕಂತ ಇದ್ದೀವಿ. ನಾವು ಹೇಳಿ ಜಗಳಾಡ್ತೀವಿ. ಆ PWR ಕೂಡ ಕಂಪ್ಲೇಂಟ್ ಮಾಡ್ತೀವಿ. ಇಡೀ ಓಣಿಗೆ ನಾನು ಮಾಡ್ತದ ಕನೆಕ್ಷನ್ ಅಂತೇಳಿ ಯಾರು ಬರಲಿಲ್ಲ. ನನ್ನ ಹೆಸರು ನೂರ್ ಮೊಹಮ್ಮದ್ ಅಂತೇಳಿ. ಭಾಳ ವರ್ಷದಿಂದ ಅದು ಸಮಸ್ಯೆ ಅಲ್ಲೇ ನಮ್ಮ ಓಣಿಯಲ್ಲಿ ನಮ್ಮ ಮನೆ ಹತ್ರನೇ ಜಾಸ್ತಿ ಸಮಸ್ಯೆ ಬರ್ತಿತ್ತು. ಏನೇ ಕಸ ಬಂದ್ರು ನಮ್ಮ ಮನೆ ಮುಂದೆ ಬರ್ತಿತ್ತು. ಗಮನಕ್ಕೆ ಇರ್ತಿದ್ವಿ. ಮತ್ತು ಏನು ಮಾಡ್ತೀವಿ, ಅಲ್ಲಿ ಒಂದು ಸಮಸ್ಯೆ ಇದೆ ಬಿಡ್ರಿ, ಮುಂದೆ ಕಾಲೇ ಉದ್ಯಮ ಸಮಸ್ಯೆ ಇದೆ ಅಂತೇಳಿ ನಾವು ಸುಧಾರಿಸ್ಕೊಂತಾನೆ ಬಂದೀವಿ. ಬಟ್ ಕಾಲೇ ಮಾಡ್ತಿರೋ ಕೂಡ ನಮ್ಮದು ಇದು ಏನು ಸ್ಟೇರ್ ಗೇಜ್ ಹೋಗಲಿ ಅಂತಂದ್ರೆ ಕೂಡ ಅನುಕೂಲ ಆಗಲಿ ಅವ್ರಿಗೆ ಅಂತಂತೇಳಿ ಸ್ಟೇರ್ ಗೇಜ್ ಹೊತ್ತು ಇಲ್ಲಿ ಇರಲಿ ಬಿಡ್ರಿ, ಅದು ಕಾಲೇ ನಮ್ಮ ಒಳ್ಳೇದಾಗ್ತದೆ ಅಂತೇಳಿ ಮಾಡಿ ಎಲ್ಲ ಮಾಡಿದ್ವಿ. ಬಟ್ ಇದುವರೆಗೆ ಈ ಕಡೆಗೆ ಬಂದು ಕೇಳೋರಿಲ್ಲ, ಏನಿಲ್ಲ. ನಮ್ಮ ಓಣಿಗೆ ಯಾರ್ಯಾರು ಬರೋದಿಲ್ಲ ಇಲ್ಲಿ ಈ ಕಡೆಗೆ. ಎಲ್ಲರೂ ಕ್ಲೀನ್ ಐತೆ ಬಿಡು ಅಂತೇಳಿ ಬರೋದಲ್ಲ. ಆಮೇಲೆ ಪಕ್ಕದ್ದು ನಮ್ಮ ಮನೆ ಬರೋಲ್ಲ ಸೈಟ್ ಐತೆ. ಎಷ್ಟೋ ನನ್ನ ಅಧಿಕಾರಿಗಳು ಹೇಳಿನೇ ಇಲ್ಲಿ ಸೈಟ್ ಇದೆ ಸರ್, ಅವ್ರಿಗೆ ತೆರವು ಮಾಡೋಕ್ಕೆ ಕಳಿಸ್ರಿ, ಕ್ಲೀನ್ ಮಾಡೋಕ್ಕೆ ಕಳಿಸ್ರಿ ಅಂತ. ಅವ್ರು ಸೈಟ್ ಓನರ್ ಇದುವರೆಗೆ ಅದು ಬಂದಿಲ್ಲ. ಬಂದು ಜಗಳ ಮಾಡ್ತಾರೆ ಅಷ್ಟೇ ಹೊರತಾಗಿ ಏನು ಅಲ್ಲಿ ಸಮಸ್ಯೆ ಇದಿಲ್ಲ. ಬಟ್ ಅದು ಕೂಡ ನೀವು ನೋಡಿರ್ಬೋದು ಅಲ್ಲಿ ಎಷ್ಟು ಮಟ್ಟಿಗೆ ಅಲ್ಲಿ ಗಲೀಜಿದೆ. ಒಂದು ಮನೆ ಪಕ್ಕಕ್ಕೆ ಕಸ ತಗೊಂಡು ಹಾಕ್ತಾರೆ, ಎಲ್ಲ ಅಲ್ಲೇ ಹಾಕ್ತಾರೆ ಕಸ. ಬಟ್ ಅಧಿಕಾರಿಗಳು ಇಲ್ಲಿ ಬಂದು ನೋಡೋಕ್ಕೆ ಗಮನ ಕೊಟ್ಟಿಲ್ಲ ಇನ್ನವ್ರಿಗೆ ಆಯ್ತು. ಬಟ್ ಈ ಕಾಲೇ ಬಗ್ಗೆ ಹೇಳ್ಬೇಕಂತಂದರೆ ಎಷ್ಟು ನೀಟಾಗಿ ಅವ್ರು ಮಾಡ್ಕೊಂಬಿಟ್ರೆ ಅಂದ್ರೆ ಅವ್ರ ಅನುಕೂಲಕ್ಕೆ ಅವ್ರು ಮಾಡ್ಕೊಂಡ್ರು. ಇಲ್ಲಿ ಜನದ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಇಲ್ಲಿ ಏನು ಜನಕ್ಕೆ ಆಗ್ತದೆ ಅಂಬೋದು ಅವ್ರ ಪರಿಜ್ಞಾನ ಇಲ್ಲ. ಈಗ ಪುರಸಭೆದಾಗ ಇಂಜಿನಿಯರ್ಗಳು ಇರ್ತಾರೆ, ಅವ್ರು ಏನಾದ್ರು ಬಂದು ನೋಡಿದಂತ ಇಂಜಿನಿಯರ್ ಬಂದಿಲ್ಲ. ಅವ್ರು ಹೇಳ್ತಾರೆ PW ಇಂಜಿನಿಯರ್ ಕೊಟ್ಟಿವಿ ಅಂತ ಹೇಳ್ತಾರೆ. ಅವ್ರವ್ರು ಜಂಟಿಯಾಗಿ ಬಂದು ನೋಡಿ ಮಾಡ್ಬೇಕಾಯ್ತು ಇದನ್ನ. ಅವ್ರು ಜಂಟಿಯಾಗಿ ಬಂದೇ ಇಲ್ಲ ಇದನ್ನ ಮಾಡಾಕ. ಅವರೇ ಬಂದ್ರು, ಯಾರು PWD ಬಂದು ಮಾಡ್ತೀವಿ ಅಂತಂದ್ರೆ ಅವ್ರು ಇರ್ತಾರೆ. ಯಾವ ಇಂಜಿನಿಯರ್ ಯಾರನ್ನು ನೋಡೇ ಇಲ್ಲ. ಇಲ್ಲಿ ಇಂಜಿನಿಯರ್ ಯಾರು ಬಂದು ನೋಡಿಲ್ಲ, ಬರೀ ಅವ್ರು ಬ್ರೋಕರ್ಗಳು ಬಂದು ಮಾಡಿರೋದು ಅಷ್ಟೇ. ಯಾರು ಸೂಪರ್ವೈಸರ್ ಐಡಿಯಾ ಕೊಟ್ಟು ಮಾಡಿರೋದು ಇದು, ಯಾರು ಇಂಜಿನಿಯರ್ ಮಾಡಿಲ್ಲ. ಅವ್ರು ಕೌನ್ಸಿಲರ್ ಹೇಳಿದ್ರು ಅಂತೇಳಿ ಕೌನ್ಸಿಲರ್ ಮಾಡೋದಲ್ಲ, ಇಂಜಿನಿಯರ್ ಪ್ಲಾನ್ ಇರ್ಬೇಕಲ್ಲ ಅದಕ್ಕೆ. ಅಂದ್ರೆ ಸರ್ಕಾರ ದುಡ್ಡು ಬೇಕಾಬಿಟ್ಟಿ ಆಗಿ ಏನ್ ಬೇಕಾದ ಆಗಕತ್ತೈತೆ, ಫೋಲ್ ಆಗಕತ್ತೈತೆ ದುಡ್ಡು. ಅದಕ್ಕೋಸ್ಕರ ಒಂದು ನ್ಯಾಯ ಬೇಕಂತಂದ್ರೆ ಒಂದು ಬಂದು ಪರಿಶೀಲನೆ ಮಾಡಿರಿ, ಅವ್ರು ಒಳ್ಳೇದು ಅನಿಸಿದ್ರೆ ಓಕೆ ಅಂತೇಳಿ ನಾವು ಕೂಡ ಹೋಗ್ತೀವಿ. ಯಾಕಂದ್ರೆ ಬರೀ ಪರಿಶೀಲನೆ ಮಾಡ್ಬೇಕಲ್ಲ ಓಣೆ ಅಂತಂದ್ಮೇಲೆ. ಇಲ್ಲಿ ಎಷ್ಟು ತೊಂದರೆ ಆಗ್ತದೆ, ಜನಕ್ಕೆ ತೊಂದರೆ ಆಗುತ್ತಂದ್ರೆ ಅದು ಅರ್ಥ ಇಲ್ಲ ಅಂತೇಳಿ ಒಂದು ನಮ್ಮ ಕಡೆಯಿಂದ ಒಂದು ಹೇಳೋದು. ವೀಕ್ಷಕರೇ ನಮಸ್ಕಾರ. ಇವತ್ತು
ನಮ್ಮ ಸಂಡೂರು ಪಟ್ಟಣದಲ್ಲಿ ಬರುವಂಥ 16ನೇ ವಾರ್ಡ್ನಲ್ಲಿ ನಿವಾಸಿ ಒಬ್ಬರು ನಮಗೆ ದೂರವಾಣಿ ಕರೆ ಮಾಡಿ, ಸರ್ ನಮ್ಮ ಓಣೆಯಲ್ಲಿ ಇರ್ತಕ್ಕಂಥ 3 ಚರಂಡಿಗಳು ಬ್ಲಾಕ್ ಆಗಿ ಆ ಚರಂಡಿ ಗಲೀಜು ನೀರು ನಮ್ಮ ಮನೆ ಮುಂದೆ ನಿಲ್ತವೆ, ನಮಗೆ ಹಲವಾರು ರೋಗಗಳು ರುಜಿನಗಳು ಹರಡ್ತವೆ, ದಯವಿಟ್ಟು ತಾವು ಬನ್ನಿ, ನಿಮ್ಮ KT ಟೈಮ್ಸ್ ನ್ಯೂಸಲ್ಲಿ ಒಂದು ಸುದ್ದಿ ಪ್ರಸಾರ ಮಾಡಿ ನಮಗೆ ನ್ಯಾಯ ಕೊಡಿಸಿ ಅಂತಂದೇಳಿ ಹೇಳ್ತಾರೆ. ಆ ದೂರು ಬಂದ ತಕ್ಷಣ ನಾನು ಆ ಸ್ಥಳಕ್ಕೆ ಹೋಗ್ತೀನಿ. ಸ್ಥಳಕ್ಕೆ ಹೋಗಿ ಸ್ಥಳೀಯರೆಲ್ಲ ಕೇಳಿದಾಗ ಸ್ಥಳೀಯರು ಹೇಳ್ತಾರೆ, ಸ್ಥಳೀಯರು ಹೇಳುವಂಥದ್ದು ಏನಂತ ಹೇಳಿದ್ರೆ, ಸುಮಾರು 5 ವರ್ಷಗಳಿಂದ ಸಂಡೂರು ಪಟ್ಟಣದಲ್ಲಿ ಆ ಚರಂಡಿ ವ್ಯವಸ್ಥೆನ ಸರಿ ಮಾಡೋಕ್ಕಾಗ್ತಾ ಇಲ್ಲ ಅಂತಂದೇಳಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಅಲ್ಲಿ ಕರೆಕ್ಟಾಗಿ ಏನಾಗಿದೆ ವ್ಯವಸ್ಥೆ ಅಂತ ಹೇಳಿದ್ರೆ, ಇವತ್ತು ಅದಕ್ಕೆ ಇನ್ನೊಂದು ಮೇಲೆ ಬರುವಂಥ ಒಂದು ಚರಂಡಿ, ದೊಡ್ಡ ಚರಂಡಿನ ಆ ಚಿಕ್ಕ ಚರಂಡಿಗೆ ಕನೆಕ್ಟ್ ಮಾಡಿದ್ದಾರೆ. ಅಂದರೆ ಇಲ್ಲಿ ಅವ್ರು ಹೇಳುವಂಥದ್ದು ಏನಂತ ಹೇಳಿದ್ರೆ, ನಿವಾಸಿಗಳು ಅವೈಜ್ಞಾನಿಕ ಕಾಮಗಾರಿ ಮಾಡಿರೋದ್ರಿಂದ ಈ ಚರಂಡಿ ನೀರು ಜಾಸ್ತಿ ಬರ್ತವೆ, ಚರಂಡಿ ಚಿಕ್ಕದಾಗಿದೆ, ಚರಂಡಿ ನೀರು ಜಾಸ್ತಿ ಬರ್ತಾ ಇದ್ದಾವೆ. ಆ ಚರಂಡಿ ಓವರ್ಫುಲ್ ಆಗಿ ನಮ್ಮ ರಸ್ತೆಗಳ ಮುಂದೆ, ಮನೆಗಳ ಮುಂದೆ ನೀರು ಹರಿಯುವಂಥದ್ದು. ಈ ಹರಿತಕ್ಕಂಥ ನೀರು ಇದರಲ್ಲಿ ಹುಳ, ಗಲೀಜು ನೀರು ಎಲ್ಲ ಬರ್ತವೆ. ಆದರೆ ನಾವು ಮನೆ ಒಳಗೆ ಕೂತ್ಕೊಳ್ಳುವಂಥ ವ್ಯವಸ್ಥೆ ಆಗ್ತಾಯಿಲ್ಲ, ಊಟ ಮಾಡೋಕ್ಕೂ ಆಗ್ತಾಯಿಲ್ಲ. ಅಷ್ಟು ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದೀವಿ ನಾವು ಸಂಬಂಧಪಟ್ಟ ಪುರಸಭೆಗೆ ತಿಳಿಸಿದರೆ ಅವರು ಇವತ್ತಿನವರೆಗೂ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಜೊತೆಗೆ ಇಲ್ಲಿರ್ತಕ್ಕಂಥ ವಾರ್ಡ್ ಮೆಂಬರ್ಗಳ ಗಮನಕ್ಕೂ ತಂದಿದ್ದೀವಿ ನಾವು, ಅಲ್ಲಿ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ನಮಗೆ ನ್ಯಾಯ ಕೊಡುವಂಥವ್ರು ಯಾರು? ನಾವು ಸಂಬಂಧಪಟ್ಟ ಪುರಸಭೆಗೆ ತೆರಿಗೆಯನ್ನು ಭರಿಸ್ತೇವೆ, ಮತ್ತು ಅವರು ಕಾಲಕ್ಕೆ ನೀರಿನ ತೆರಿಗೆನೂ ಕಟ್ತೇವೆ, ಎಲ್ಲ ಕಟ್ತಾ ಇದ್ದು ನಾವು ಈ ವ್ಯವಸ್ಥೆಗಳಿಗೆ ಬದುಕಲಿಕ್ಕೆ ಅರ್ಹತೆ ಇಲ್ಲ ಅಂತಕ್ಕಂಥದ್ದು ಅವರು ಪ್ರಶ್ನೆ ಮಾಡುವಂಥದ್ದು. ಹಾಗಾಗಿ ನಾವು ಇವತ್ತು ಅಲ್ಲಿ ಸ್ಥಳೀಯ ನಿವಾಸಿಗಳನ್ನು ಕೇಳಲ್ಪಟ್ಟಲಾಗಿ ಅವರು ನಮಗೆ ಒಂದು ಶಾಶ್ವತ ವ್ಯವಸ್ಥೆಯನ್ನು, ಶಾಶ್ವತ ಚರಂಡಿ ನೀರು ಹರಿಯುವುದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅನ್ನೋದಾಗಿದೆ. ಇದರ ದೃಷ್ಟಿಯಲ್ಲಿ ನಾನು ಹೇಳುವಂಥದ್ದು ಏನಂತ ಹೇಳಿದ್ರೆ, ಸಂಬಂಧಪಟ್ಟ ಪುರಸಭೆ ಇಲಾಖೆ ಮತ್ತು ಪುರಸಭೆ ಇಲಾಖೆಯಲ್ಲಿ ಬರ್ತಕ್ಕಂಥ ಇಂಜಿನಿಯರ್ಗಳು ಅದನ್ನು ಪ್ಲಾನನ್ನು ರೆಡಿ ಮಾಡಿ, ಎಲ್ಲಿ ಅವೈಜ್ಞಾನಿಕವಾಗಿದೆ ಅದನ್ನು ಸರಿ ಮಾಡಿ, ಯಾವುದು ರಾಜಕಾಲುವೆಗೆ ಏನಾದರೂ ಆ ಚರಂಡಿನ ಕನೆಕ್ಟ್ ಮಾಡೋದಿದ್ರೆ ರಾಜಕಾಲುವೆಗೆ ಚರಂಡಿಯನ್ನು ಕನೆಕ್ಟ್ ಮಾಡುವಂಥದ್ದು ಆಗಬೇಕು. ಮುಂದಿನ ದಿನದಲ್ಲಿ ಈ ರೀತಿ ವ್ಯವಸ್ಥೆ ಆದರೆ ನಾವು ಸ್ಥಳೀಯರ ಸಮಸ್ಯೆಗಳನ್ನು ಇಟ್ಟುಕೊಂಡು ಇನ್ನೂ ಬೇರೆ ರೀತಿಯಲ್ಲಿ ನಾವು ಸುದ್ದಿಗಳನ್ನು ಮಾಡಬೇಕಾಗುತ್ತೆ. ಆದ ಕಾರಣ ನಾನು ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ವಿಷಯವನ್ನು ಗಮನಕ್ಕೆ ತಂದಿದ್ದ ಕೂಡಲೇ ಅವರು ನಮಗೆ ಸ್ಪಂದಿಸಿದ್ದಾರೆ. ಇಲ್ಲ, ನಾವು ಅದನ್ನು ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಅದನ್ನು 1 ತಿಂಗಳ ಇಲ್ಲ 15 ದಿನಗಳ ಕಾಲಾವಕಾಶ ನೋಡ್ತೇವೆ. ಅದರೊಳಗೆ ಆ ನಿವಾಸಿಗಳಿಗೆ ಎಲ್ಲ ರೀತಿಯಿಂದ ಚರಂಡಿ ನೀರು ಸರಾಗವಾಗಿ ಹರಿಲಿಕ್ಕೆ ಮತ್ತು ಅಲ್ಲೇ ಯಾವುದೇ ರೋಗ ರುಜಿನಗಳ ಹರಡದಂತೆ ಮುಂಜಾಗ್ರತೆ ವಹಿಸಬೇಕು ಅನ್ನೋದು ನಮ್ಮ KT ಟೈಮ್ಸ್ ವಾಹಿನಿಯ ಕಳಕಳಿಯಾಗಿದೆ.